ಸರ್ವೇ ಭವಂತು ಸುಖಿನಃ. ಸಿಂಹರಾಶಿಯವರಿಗೆ ಈ ವಾರದ ಭವಿಷ್ಯವನ್ನು ನೋಡೋಣ. ರಾಹು ಮತ್ತು ಕೇತು ಗ್ರಹಗಳು ನಿಮ್ಮ ಮನೆಗಳನ್ನು ಬದಲಾಯಿಸ್ತಾ ಇರೋದ್ರಿಂದ ಈಗ ಕೇತು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ರಾಹು ನಿಮ್ಮ ಸಪ್ತಮಕ್ಕೆ ಬರ್ತಾ ಇದ್ದಾನೆ. ಸಪ್ತಮದಲ್ಲಿ ರಾಹು ಬರೋದ್ರಿಂದ ಮುಖ್ಯವಾದಂತಹ ಕೆಲವು ಪಾರ್ಟ್ನರ್ಶಿಪ್ಗಳಲ್ಲಿ ಒಡಕು ಉಂಟಾಗುತ್ತೆ ಮತ್ತು ಇನ್ನು ಕೆಲವು ನೀವು ಅಂದುಕೊಳ್ಳದಿದ್ದಂತಹ ಪಾರ್ಟ್ನರ್ಶಿಪ್ಗಳು ಈಗ ಉತ್ಪನ್ನವಾಗುತ್ತೆ. ಯಾವುದೇ ಪಾರ್ಟ್ನರ್ಶಿಪ್ ಈಗ ಉತ್ಪನ್ನ ಆದರೂ ಕೂಡ ಅದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳು ಅಂಶ ಇದೆ ಅಥವಾ ಎಷ್ಟು ತೊಂದರೆ ಇದೆ ಅನ್ನೋದನ್ನು ನೀವು ಗಮನಿಸಲೇಬೇಕಾಗುತ್ತೆ. ಇದು ಗಮನಿಸಲಿಲ್ಲ ಅಂತಂದರೆ ಅದು ಹಾಗೆ ಇತ್ತು, ಇದು ಹೀಗೆ ಇತ್ತು, ಅದು ನನಗೆ ಗೊತ್ತೇ ಆಗಲಿಲ್ಲ, ನೀವು ಹೇಳಲೇ ಇಲ್ಲ ಅನ್ನುವಂತಹ ತೊಂದರೆಗಳು ಬಿಸ್ನೆಸ್ನಲ್ಲಿ ಮುಖ್ಯವಾಗಿ ಆಗಬಹುದು. ಅದರಿಂದ ನಿಮಗೆ ಮೋಸವಾದಂತೆ ಭಾಸವಾಗಬಹುದು. ಆದ್ದರಿಂದ ಯಾವುದೇ ಪಾರ್ಟ್ನರ್ಶಿಪ್, ಮಿತ್ರತ್ವ ಅಥವಾ ರಿಲೇಷನ್ಶಿಪ್ ಇತ್ಯಾದಿಗಳನ್ನು ಈ 1.5 ವರ್ಷದಲ್ಲಿ ಆರಂಭಿಸುವುದು ಒಳ್ಳೆಯದಲ್ಲ. ಅದರಲ್ಲಿ ಮೋಸ ಅಥವಾ ನಿಮಗೆ ಗೊತ್ತಿಲ್ಲದಿರುವ ಅಂಶಗಳು ಇದ್ದೇ ಇರುತ್ತೆ, ಮನಸ್ಸಿಗೆ ಖೇದ ಉಂಟಾಗಿಯೇ ತೀರುತ್ತೆ. ಮತ್ತೆ ಇನ್ನು ಕೇತು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಒಂದು ನಿರ್ಲಿಪ್ತತೆ ಎಲ್ಲ ಜನಗಳ ಜೊತೆಗೂ ನಿಮಗೆ ಮೂಡುತ್ತೆ. ನನ್ನ ಪಾಡಿಗೆ ನಾನು ಒಬ್ಬನೇ ಇದ್ದರೆ ಸಾಕು, ಜೀವನದಲ್ಲಿ ನಾನು ಏನೇನೋ ಆಗಬಾರ್ದಿತ್ತು, ನೋಡಬಾರ್ದಿತ್ತು ಅಂದ್ಕೊಂಡು ಅದೆಲ್ಲದನ್ನು ನೋಡಾಯಿತು ಅನ್ನುವಂತಹ ಒಂದು ಭಾವನೆ ನಿಮಗೆ ಬರುತ್ತೆ. ಆದರೆ ಮಕ್ಕಳ ಬಗ್ಗೆ ಅಥವಾ ನಿಮ್ಮ ಮೇಲೆ ಯಾರು ಡಿಪೆಂಡೆಂಟ್ ಆಗಿರ್ತಾರೆ, ನಿಮ್ಮನ್ನು ಅವಲಂಬಿಸಿರ್ತಾರೆ ಅಂತಹವರ ಬಗ್ಗೆ ಈ ನಿರ್ಲಿಪ್ತತೆ ಬೇಡ. ಅಧ್ಯಾತ್ಮದಲ್ಲಿ ಪ್ರಗತಿ ಸಾಧ್ಯವಾಗುತ್ತೆ ನಿರ್ಲಿಪ್ತತೆಯಿಂದ. ಮತ್ತು ಬುಧ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಾತುಕತೆಗಳಲ್ಲಿ ಚಕಮಕಿ ಉಂಟಾಗಬಹುದು. ಕೆಲವೊಮ್ಮೆ ನೀವು ಆಡಿದ ಮಾತಿನಿಂದ ಬಹಳ ಪ್ರಶಂಸೆ ಸಿಕ್ಕರೆ ಮತ್ತು ಕೆಲವೊಮ್ಮೆ ನಿಮಗೆ ಬಹಳ ನೋವಾಗುವಂತಹ ಸಂದರ್ಭಗಳು ಉತ್ಪನ್ನವಾಗಬಹುದು. ಆದ್ದರಿಂದ ಮಾತಿನ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಗ್ರಹ ಶಾಂತಿಗಳ ವಿಚಾರದಲ್ಲಿ ಶಾಂತಿ ಶ್ಲೋಕಗಳನ್ನು ಹಾಕಿದೆ ಮತ್ತು ಗೀತಾ ಶ್ಲೋಕಗಳನ್ನು ಈ ಚಾನಲ್ನಲ್ಲಿ ಹಾಕಿದೆ, ಅದನ್ನು ಮನನ ಮಾಡಿಕೊಳ್ಳಿ. ರಾಹು ಮತ್ತು ಕೇತು ಗೋಚಾರ ಫಲಗಳನ್ನು ಇನ್ನೂ ವಿವರವಾಗಿ ಹಾಕಲಾಗಿದೆ, ಅದನ್ನು ಕೂಡ ನೋಡಿ. ಎಲ್ಲರಿಗೂ ಶುಭಮಸ್ತು.